ಮಗ ಕಲಿಯುವ ಪ್ರಯತ್ನ ಮಾಡ್ತಾ ಇದ್ರ? ಇಲ್ಲಪ್ಪ ಮಕ್ಕಳ ಹುಡುಗರು ಕಲಿಯೋದ್ರಂಗಿಲ್ಲ ಅಲ್ಲ? ಮಗಳಿಗೆ ಕಲ್ತಾ ಇದ್ದೆ ನಾನು. ಹಾ, ಅವ್ಳು ಬ್ಯಾಟ್ರಿ ಹೋದಳು ಅವಳು. ಹೌದಾ? ಅವಳು ಮದ್ದು ಕೆಲವೆಲ್ಲ ಬೇರ್ಕೊಂಡಿದ್ದಾಳೆ, ಹಾ. ಕಿತ್ತು ತಕ ಬರ್ತಾಳೆ, ಹಾ. ಎಲ್ಲ ವ್ಯವಸ್ಥೆ ಮಾಡ್ತಾಳೆ ನನ್ನೊಟ್ಟಿಗೆ. ಹಾ. ನಾನು ಮದ್ದು ಮಾಡುವತ್ತಿಗೆ ಸಮೇತ ಅವಳು ಬರ್ತಾಳು. ಹೌದಾ? ಲಿಂಬು ಬಿದ್ದು ಕೂಡಕ್ಕೆ ಹಾಕೋಕೆ ಡಾಕ್ಟರ್ ನಾವು ಗಡಿಬಿಡಿ ಮಾಡ್ರಂತಾರೆ, ಅವಳಿಗೆ ತೆಗಿತದ ರಕ್ತ. ಹೌದಾ? ಹೌದು, ಅಲ್ಲಿ ವ್ಯವಸ್ಥೆ ಮಾಡ್ತಾಳೆ. ಮಾಡ್ಬೋದು. ಈಗ ಸಾಧಾರಣ ಒಂದು ಎಷ್ಟು ಜನಿ ಕೊಟ್ಟಿದ್ದೀರಿ ನೀವು? ಒಂದು ಅಂದಾಜು ಲೆಕ್ಕದಲ್ಲಿ ಹೇಳಿದರೆ ಸಾಧಾರಣ 1000 ಅಲ್ಲ, ಹಾ. ಲಕ್ಷ ಗಟ್ಟಲೆ ಆಗ್ಬೋದು. ಲಕ್ಷಗಟ್ಟಲೆ ಆಗ್ಬೋದು. ಲೆಕ್ಕ ಇಡ್ಲೇ ನೀವು ಮಾತ್ರ ನಾನು ಅಲ್ಲ? ಲೆಕ್ಕ ಇಡ್ಲಿಲ್ಲ, ಬರ್ದಿಡ್ಲಿಲ್ಲ. ಆಗಳಿಗೆಲ್ಲ ದಿನ ಬಂದಂಗು ಬರ್ತಿದ್ದಿ ಹೌದು. ಅಲ್ಲ? ಈ ಸ್ವಲ್ಪ ಕಡಿಮೆ ಐತೆ ನಾವು ಬಿಟ್ರೆ ಕಡಿಮೆ. ಗುಡ್ಡೆ ಒಬ್ಬರು ಯಾರು ಇಲ್ಲ. ಗುಡ್ಡೆಗೆ ಒಬ್ಬರು ಕಡಿಮೆ. ಈಗ ಹಂಗಪ್ಪ ಬರ್ತಿಲ್ಲ ಕಡಿಮೆ. ಹೌದು. ಒಂದು ಟೈಮ್ನಲ್ಲಿ ಹಾ. ಒಂದು ಜೇಡ ಹುಲಿ ಸಾಲಿ ಇತ್ತಲ್ಲ, ಹೌದು. ಅದು ಕಚ್ಚಿದೊಂದು ಜನ ಹಾ. ಮುಂದಿನ ದಿವಸ ಕಚ್ಚಿ ಹಾ. ಮಾರನೇ ದಿವಸ ನಮ್ಮಲ್ಲಿ ಬಂದು. ಹಾ. ನಮ್ಮಲ್ಲಿ ಬರೋದೀಗ ಅಲ್ಲಿ ಮದ್ದು ಮಾಡಿದವರು ಹಾ. ಅವ್ರು ರಕ್ತ ತೆಗಿಲಿಲ್ಲ. ಮತ್ತೆ ಇಲ್ಲಿಗೆ ಬಂದರು. ಹಾ. ಇಲ್ಲಿ ಬಪ್ಪತ್ತಿ ಕೈ ಕಾಲೆಲ್ಲ ಸ್ವಲ್ಪ ಕೊಕ್ಕೆ ಆಯ್ತು. ಮದ್ದು ಕೊಟ್ಟೆ. ಮದ್ದು ಕೊಟ್ಟು ತಲೆಗೆಲ್ಲ ಮದ್ದು ಹಾಕಿ ಮಧ್ಯಾಹ್ನದವರೆಗೆ ಕಾಣಿ ಸರಿ ಆಗಿದ್ರೆ ಒಂದು ವೇಳೆ ಮಣಿಪಾಲಕ್ಕೆ ಬೈನಿ ಮರ ಅಂತೇಳಿ ಗೌಡ್ರು ಮಲೆಗೌಡ್ರು. ಅದಕ್ಕೆ ಅವ್ರ ಹೆಸರು ಅಂತ ಗೊತ್ತಿಲ್ಲ. ಒಂದು ಕಡೆ ಮಣಿಪಾಲ ಅವರು ಕಡೆ ಅಲ್ಲಿ ಗುಣ ಆಗಿ ಬಂದ್ರು. ಈಗ ಹಾವು ಕಚ್ಚಿ ಎಷ್ಟು ಗಂಟೆ ಒಳಗಡೆ ಬರ್ಕಂತೇಳಿ ಇಂತಿಷ್ಟು ಸಮಯದೊಳಗೆ ಬರ್ಕಂತೇಳಿ? ಈಗ ಈ ಕಡಂಬಳ ಕಚ್ಚಿದ ಮಾತ್ರ ಟೈಮ್ ಪ್ರಕಾರ ಬರ್ತದೆ. ಕಡಂಬಳ ಕಚ್ಚ ಟೈಮ್ ಪ್ರಕಾರ ಬರ್ಕೆ 1 ಗಂಟೆ ಒಳಗೆ ಇಟ್ಟಿದ್ರೆ ಮಾತ್ರ ಅಲ್ಲ? ರಕ್ತ ಹಾಕಿ 1.5 ಗಂಟೆ ಟೈಮ್, 2 ಗಂಟೆ 2.5 ಗಂಟೆ ಟೈಮ್ ಖಾಲಿ. ಖಾಲಿ ಅಂದ್ರೆ ತಲೆ ಗೊತ್ತಲ್ಲ, ಬ್ರೈನಿಗೆ ಬರ್ತದೆ. ಎಂತ ಮಾಡ್ಬೋದು ನಮಗೆ ಅಂತದ್ದು ಕಚ್ಚಿರೋ ಅಂತ ಕಡಂಬಳ ಕಚ್ಚಿ ಕೂಡಲೇ ತಲೆಗೆ ತಲೆ ಸಿಕ್ಕಿ ಮತ್ತೆ ಪಟ್ಟಿ ಮದ್ದು ಕೊಡುದು ಬಾಯಿಗೆ ತಲೆ ತಲೆ ಹಾಕಿ ಮದ್ದು ಹಾಕೊಂಡು ಮದ್ದು ಹಾಕೊಂಡು ತಲೆಗೆ ಡಾಕ್ಟ್ರು ಮತ್ತೆ ಕಿವಿ ಹತ್ರ ಎಲ್ಲ ಈ ಕುತ್ತಿಗೆ ಈ ನರಗಳಲ್ಲಿ ಅದು ಏನು ಈ ಚರ್ಮದಿಂದ ಒಳಗೆ ಇತ್ತಲ್ಲ ಮಾಂಸಕ್ಕೆ, ಅದ್ರ ಮೇಲಿಂದ ಓಡುವಂತ ಈ ರಕ್ತ ಸಂಚಾರ ಆಗ್ತಲ್ಲ ಆ ತರ ಓಡುವಂತ ಟ್ರೈನಿಂಗ್ ಹೋರುವಂತ ತಲೆಗೆ ಹೋದ್ರು ಅಂತಾರೆ. ಮಹಾಬಲ್ ನಾಯ್ಕರು ಎಷ್ಟು ಜನದ ಜೀವ ಉಳಿಸಿರಂತ ಲೆಕ್ಕ ಇಡ್ಲಿ. ಆದರೆ ಅವ್ರ ಮನೆಗೆ ಹಾವು ಕಚ್ಚಿ ಹೆದರ್ಕೊಂಡು ಬಂದವ್ರನ್ನ ಮದ್ದು ಕೊಟ್ಟು ಗುಣ ತಂತಲಿ ನೆಮ್ಮದಿಯಿಂದ ಮನೆ ಕಳಿಸಿರು. ನಮ್ಮ ಹೆಬ್ರಿ ಶಿವಪುರದ ಮಹಾಬಲ್ ನಾಯ್ಕರ ಈ ಸೇವೆ, ಈ ಹೆಸರು ಹಿಂಗೆ ಜನಮನದೊಳಗೆ ಉಳಿಲಿ. ಮುಂದಿನ ಪೀಳಿಗೆಗೂ ಇವ್ರ ಜೀವನ, ಇವರ ಸೇವೆ ಮಾದರಿಯಾಗಲಿ ಎಂಬುದೇ ನನ್ನ ಆಶಯ.